ಆ, ನನ್ನ ಗಮನಕ್ಕೆ ಬಂದಿದ್ದೇನು ಅಂದರೆ ಅನುದಾನವನ್ನು ಗ್ಯಾರಂಟಿಗಳ ಕೆಲಸಗಳು ಮತ್ತು ಇದೆಲ್ಲನೂ ನಿಲ್ಲಿಸ್ತೀವಿ ಒಂದು ವೇಳೆ ಚುನಾವಣೆಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಗೆಲ್ಲದೇ ಇದ್ದರೆ. ಅದರ ಧೋರಣೆಯೇ ಅವರು ಇದನ್ನು ಶುರು ಮಾಡಿರೋದೇ ಏನಕ್ಕೆ ಅಂತ ಅಂದರೆ ಚುನಾವಣೆಯ ದೃಷ್ಟಿಯಿಂದಲೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಚುನಾವಣೆದ ಅವ್ರು ಗೆದ್ದರೂ ನಿಲ್ಲಿಸ್ತಾರೆ, ಸೋತರೂ ನಿಲ್ಲಿಸ್ತಾರೆ, ಬೇರೆ ದಾರಿನೇ ಇಲ್ಲ ಅವ್ರಿಗೆ. ಯಾಕೆ ಅಂತಂದರೆ ಅವರು ಬಡ್ಜೆಟ್ ಮಾಡಬೇಕಾದ್ರೆ ಕೂಡ ಸುಮಾರು ವರ್ಷದಿಂದ ಅನುಭವ ಇರ್ತಕ್ಕಂಥವ್ರಿಗೆ ಗೊತ್ತಿದ್ದೇನೆ ಮುಖ್ಯಮಂತ್ರಿಗಳು ಈ ಗ್ಯಾರಂಟಿಗಳನ್ನು ಈ ಗಳಿಗೆನಲ್ಲಿ ಮಾಡಿ ಹೇಗೋ 6 ತಿಂಗಳು ಅಥವಾ 8 ತಿಂಗಳು ತೂಗಿಸಿದ್ರೆ ಈ ಚುನಾವಣೆಯಲ್ಲಿ ನಾವು ಬಹುಮತ ಗೆಲ್ಲಿಸ್ತೀವಿ, ಆಮೇಲೆ 5 ವರ್ಷ ಉಸಿರಾಡೋದಕ್ಕೆ ಜಾಸ್ತಿ ಇರೋದ್ರಿಂದ ಆಮೇಲೆ ಕೊಡದೇ ಇದ್ದರೂ ಜನ ಮರೆತು ಬಿಡ್ತಾರೆ, ಅದ್ರ ಬಗ್ಗೆ ಯೋಚನೆ ಇಲ್ಲ ಅಂತ. ಜೊತೆಗೆ 8-9 ತಿಂಗಳಲ್ಲಿ ಅನುಷ್ಠಾನ ಮಾಡೋದಕ್ಕೆ ತೊಂದರೆ ಆಗಿದೆ ಅವರಿಗೆ. ಎಷ್ಟೋ 5 ಗ್ಯಾರಂಟಿ ಒಳಗಡೆ 50% ಅನುಷ್ಠಾನ ಆಗಿಲ್ಲ. ಹಾಗಾಗಿ ಅವ್ರದ್ದು ಗ್ಯಾರಂಟಿ ಇನ್ನೊಂದು ಗ್ಯಾರಂಟಿ 6ನೇದು ಅಥವಾ 7ನೇದು ಅಂತ ಕರೆದ್ರೆ ಅನುದಾನಗಳನ್ನು ಕೊಡದಂಗೆ ಮೋಸ ಮಾಡ್ತಕ್ಕಂಥದ್ದು ಅದು ಗ್ಯಾರಂಟಿ ಆಗುತ್ತೆ. ಚುನಾವಣೆಯಲ್ಲಿ ಗೆದ್ದರೂ ಮಾಡ್ತಾರೆ, ಸೋತರೂ ಮಾಡ್ತಾರೆ. ಬ್ಲ್ಯಾಕ್ ಮೇಲ್ ಅಲ್ವಾ ಸರ್? ಶರಣ್ಯ ಶೇಂಗಾ ಬೆಳೆದು ರೈತೋದ್ಯಮಿಯಾಗಿ ವರ್ಷಕ್ಕೆ 30 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸತ್ಯವಾಗಲೂ ಬ್ಲ್ಯಾಕ್ ಮೇಲ್, ಬರೀ ಬ್ಲ್ಯಾಕ್ ಮೇಲಲ್ಲೇ ನನ್ನ ದುಡ್ಡನ್ನು ನನ್ನ ತೆರಿಗೆ ಹಣವನ್ನು ತೆಗೆದುಕೊಂಡು ನನಗೆ ಮತ ಕೇಳ್ಬಿಟ್ಟು ಆವತ್ತಿನ ದಿವಸ ನಾನು ನಿಮ್ಮ ಗುಲಾಮನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವತ್ತು ನಮ್ಮನ್ನೆಲ್ಲ ಗುಲಾಮರನ್ನಾಗಿ ಮಾಡಿಕೊಂಡು ಮರಳು ಮಾಡಿ ಮೋಸ ಮಾಡಿ ಅನ್ಯಾಯ ಮಾಡಿ ಅವರ ದವಲತ್ಗಳು ನೋಡಿ. ದುರಂತ ಏನಂದರೆ ದುಡ್ಡಿನ ಪ್ರಾಬ್ಲಮ್ ಅಂತ ಹೇಳಿದ್ರಲ್ಲಪ್ಪ, ಸರಿ ಸಂತೋಷ. ಹಂಗಿದ್ಮೇಲೆ ಯಾತಕ್ಕೆ ಈ 34 ಜನನ ಅನುಷ್ಠಾನ ಆಗಿದೆಯೋ ಇಲ್ವೋ ಅಂತ ಮಾಡೋದಕ್ಕೆ ಒಂದು ಕ್ಯಾಬಿನೆಟ್ ಮಂತ್ರಿ, ಅವ್ರಿಗೆ ಅಸಿಸ್ಟೆಂಟ್ ಒಬ್ಬರು, ಆಮೇಲೆ ಕಾರ್ಯಕರ್ತರನ್ನ ತೃಪ್ತಿಪಡಿಸೋದಕ್ಕೋಸ್ಕರ ಬಿಟ್ಟು ಹೋಗ್ಬಿಡ್ತಾರೆ ಅಂತ 106 ಪೋಸ್ಟ್ಗಳು ಮತ್ತು ರಾಜ್ಯ ಸರ್ಕಾರ ಆಮೇಲೆ ರಾಜ್ಯ ಮಂತ್ರಿ ಅಂಥ ಮಂತ್ರಿಗಳನ್ನೆಲ್ಲ ಕೊಟ್ಟು ಅದಕ್ಕೆಲ್ಲ ಎಷ್ಟು ಕೋಟಿ ಕೊಡ್ತಾ ಇದ್ದೀರಾ? ಅದ್ರ ಬದಲು ನೀವು ಅನುದಾನನ ಮುಂದುವರ್ಸ್ಕೊಂಡು ಹೋಗ್ಬೋದಾಯ್ತಲ್ವ. ಅಂದರೆ ಇದಕ್ಕೆ ದುಡ್ಡಿದೆ, ಕನ್ನಡ ಮತ್ತು ಕಲ್ಚರಿಗೆ ದುಡ್ಡಿಲ್ಲ, ಬೇರೆ ಇಲಾಖೆದಲ್ಲಿ ಹುದ್ದೆಗಳನ್ನ ಭರ್ತಿ ಮಾಡೋಕ್ಕೆ ದುಡ್ಡಿಲ್ಲ, ಆಮೇಲೆ ಅದು ಅಭಿವೃದ್ಧಿಗೆ ದುಡ್ಡಿಲ್ಲ. ಆದರೆ ನಿಮ್ಮ ಸೌಕರ್ಯಕ್ಕೆ, ಸೌಲಭ್ಯಕ್ಕೆ, ಖುಷಿಗೆ, ನಿಮ್ಮ ಅನುಕೂಲಕ್ಕೆ, ನಿಮ್ಮ ಕುಟುಂಬದ ಅನುಕೂಲಕ್ಕೋಸ್ಕರ ದುಡ್ಡಿದೆಯಲ್ಲ, ಅದು ಮೋಸ 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 ರಾಜ್ಯದ ಜನತೆಗೆ.